Hello. Yeah. Sir, change. Keep the change. ಇಷ್ಟೊಂದು ಟಿಪ್ಸ್ ಸರ್? ಕೀಪ್ ದ ಫೋನ್. ಬೇಗ ಬಾ. ನಿನ್ನ ಹತ್ರ ನಾನು ಚೇಂಜ್ ತಗೊಂಡ್ರೆ ನನ್ನ ಇಮೇಜೇ ಹಾಳಾಗುತ್ತೆ. ಏನೋ ಲೋನ್ ಕೊಡ್ತೀರಾ? ಲೋನ್ ಕೊಡೋದ ರೈತರು ಕೊಡ್ರಿ, ವ್ಯವಸಾಯ ಮಾಡೋಕ್ ದುಡ್ಡಿಲ್ಲ ಅಂತ ಒದ್ದಾಡ್ತಿದ್ದಾರೆ. ಗೊಬ್ಬರ ತಗೊಂಡು ವ್ಯವಸಾಯ ಏನಾದ್ರು ಮಾಡ್ಕೋತಾರೆ. ಕಾಡಿ ಬೇಡಿ ಲೋನ್ ಕೊಡ್ತೀರಾ, ಆಮೇಲೆ ಮನೆ ಮುಂದೆ ರೌಡಿಗಳನ್ನ ಕಳಿಸ್ತೀರಾ. ಇದೆಲ್ಲ ನಮ್ಗೆ ಯಾಕೆ ಬೇಕು? So beautiful. Excuse me. Excuse me. ವಿಶ್ ಸರ್, ನೀವಿಲ್ಲಿ? ನಾನು ನಿಮ್ ವೆರಿ ಬಿಗ್ ಫ್ಯಾನ್ ಸರ್. ನಿಮ್ಮೆಲ್ಲ ಆಲ್ಬಮ್ ಕಲೆಕ್ಷನ್ಸ್ ನನ್ನ ಹತ್ರ ಇದೆ. Okay. ಎಲ್ಲ ಸೂಪರ್ Listen ಸರ್. to me. ಸರ್ ಪ್ಲೀಸ್ ಆಟೋಗ್ರಾಫ್ ಪ್ಲೀಸ್. Okay. ಸರ್ ಪ್ಲೀಸ್. Okay. Here you go. Thanks. Take it. ಥ್ಯಾಂಕ್ ಯು ವೆರಿ ಮಚ್ ಸರ್. Thanks. ಥ್ಯಾಂಕ್ ಯು. Miss Usha, ನನ್ಗೊಂದು ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಹೆಲ್ಪಾ? ಹಾ. ನಾನಾ? ಓ ಮೈ ಗಾಡ್, ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಸರ್. ಈಗ ನೀವ್ ನನ್ನ ಲವರ್. ರಿಲ್ಯಾಕ್ಸ್, ಬರೀ ಆಕ್ಟ್ ಮಾಡ್ಬೇಕಷ್ಟೇ. ಓಕೆ. ಫೋನ್ ಹಿಡಿಯಕ್ಕ? ಸಾರಿ. ಬಾಸ್, ನೀವೇನ್ ಇಲ್ಲಿ ಹಿಂಗೆ? ನೀನ್ ಇಲ್ಲಿಗೂ ಬಂದ್ಯಾ? ನೋಡು, ನಾನ್ ನಿನ್ಗೆ ಅವತ್ತೇ ಹೇಳ್ದೆ ನಿಮ್ ಹುಡುಗಿನ ನಾನು ಲವ್ ಮಾಡಕ್ ಆಗಲ್ಲ ಅಂತ. ಬಿಕಾಸ್ ನಾನು ಇವಳನ್ನ ಲವ್ ಮಾಡ್ತಾ ಇದ್ದೀನಿ. ಓಕೆ? ಹೌದು. ಇನ್ಮೇಲಾದ್ರೂ ನೀನ್ ನನ್ ತೊಂದ್ರೆ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಗೋ. ಹೆಂಗೆಲ್ಲ ಹೆಂಗಾಗೋಯ್ತು ಬಾಸ್. ಅದು ಹೆಂಗೆ ಆದ್ರೂ ಹಿಂಗೆ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು ಬಾಸ್. ಹಿಂಗಾಗ್ಲಿ ಅಂತ ನಾನು ಹಂಗೆಲ್ಲ ಮಾಡಿದ್ದು ಬಾಸ್. ಹಿಂಗೆ ನಾನು ಹೆಂಗೆಲ್ಲ ಹೇಳಿದ್ರು ನೀವು ಹೆಂಗೆಲ್ಲ ಆಡ್ಬಿಟ್ರಿ ಬಾಸ್. ಈ ಕಡೆಗೆ ನಮ್ ರೂಟ್ಗೆ ಬಂದ್ರಲ್ಲ, ನಾವ್ ಹೆಂಗೆ ಯಾಕ್ರಿ ಹೆಂಗ್ ಕನ್ಫ್ಯೂಸ್ ಆಗ್ತಿದ್ದೀರಾ? ನಾನ್ ನಮ್ ಹುಡುಗಿ ಅಂತ ಹೇಳ್ತಿದ್ನಲ್ಲ, ಅದ್ ಇವಳೆ. ಹೇ, ನಿಂಗೆ ಇವ್ರು ಗೊತ್ತಾ? ಗೊತ್ತಾ? ನಮ್ ಹುಡುಗಿನ ಲವ್ ಮಾಡು ಅಂತ ಪ್ರಾಣ ತಿಂತಿದ್ದ. ಆದ್ರೆ ಹುಡುಗಿ ನೀವು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಐ ಆಮ್ ವೆರಿ ಲಕ್ಕಿ ಯು ಸಿ. ರಾಕಿ, ನಾನು ಏನ್ ಹೇಳ್ತಿದೆ ಅಂತ ನಿಮ್ಗೆ ಈಗಲಾದ್ರೂ ಗೊತ್ತಾಯ್ತಲ್ಲ ಬಾಸ್. ಎಸ್. ಲವ್ಗೋಸ್ಕರ ಇಂತ ಸಣ್ಣ ಪುಟ್ಟ ತೊಂದರೆ ಕೊಡ್ತಾ ಇರ್ತೀವಿ. ನೀವು ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ. ಎಲ್ಲ ಉಷನ್ಗೋಸ್ಕರ ಮಾಡಿ. ಉಷಾ, ಆರ್ ಯು ಹ್ಯಾಪಿ? ರಾಕಿ, ನಾನು ಅವ್ರನ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ನೀನ್ ನಂಗೆ ಬಿಗ್ ಸರ್ಪ್ರೈಸ್ ಕೊಟ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಭಾಷೆ ಇಲ್ದಿರೋ ಮಾತನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವನೇ ನಿಜವಾದ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್. ಯುನೋ, ನಮ್ ಡ್ಯಾಡಿನ್ ಬಿಟ್ರೆ ನನ್ನ ಹಾರ್ಟ್ ಅಲ್ಲಿ ಇಬ್ರಿಗೆ ಜಾಗ. ಒಂದು ನೀವು, ಇನ್ನೊಂದು ರಾಕಿ. ನಮ್ ತಂದೆನ ಇಷ್ಟಪಡಕ್ಕೆ ಸೆಂಟಿಮೆಂಟೇ ಕಾರಣ, ನಿಮ್ಮನ್ನ ಇಷ್ಟಪಡಕ್ಕೆ ಮ್ಯೂಸಿಕ್ ಕಾರಣ. ಥ್ಯಾಂಕ್ ಯು. ರಾಕಿನ ಇಷ್ಟಪಡಕ್ಕೆ ಏನ್ ಕಾರಣ ಅಂತಾನೆ ಗೊತ್ತಿಲ್ಲ. ಕಾರಣನೇ ಇಲ್ದೆ ಇಷ್ಟ ಆಗೋರು ಲೈಫ್ ಲಾಂಗ್ ಜೊತೆಗಿರ್ತಾರಂತೆ. ಓ ಮೈ ಗಾಡ್, ಅಂದ್ರೆ ನಾನಿವತ್ ನಿಮ್ಮನ್ನ ಮೀಟ್ ಮಾಡ್ಲಿಲ್ಲ ಅಂದ್ರೆ ನನ್ ಜಾಗದಲ್ಲಿ ರಾಕಿನೇ ಇರ್ತಿದ್ದ. ಅಂದ್ರೆ ಇವರು ಪೋಸ್ಟ್ ಪೇಡ್ ಸಿಮ್ಮು, ನಿಮ್ ಡ್ಯಾಡ್ ಪ್ರೀಪೇಡ್ ಸಿಮ್ಮು, ನಾನೊಂಥರ ಲೈಫ್ ಟೈಮ್ ಸಿಮ್ ಇದ್ದಂಗೆ ಅಲ್ವಾ? ರಾಕಿ, ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಥ್ಯಾಂಕ್ ಯು. ಇದೇ ತರ ಮಾತಾಡ್ತಾ ಇದ್ರೆ ನಮ್ ಟೈಮ್ ಕಿಲ್ ಆಗುತ್ತೆ. ಕಮ್ ಐ ಡ್ರಾಪ್ ಯು ಉಷಾ. ನಿಮ್ ಜೊತೆಗ? ಹಾ. ನಾನಾ? ಹೌದು. I can't believe this. Thank you so much, Rocky. I'll catch you later. Come on. Bye. ಸರ್, ಸರ್. ಎಸ್, ನಮಸ್ಕಾರ ಸರ್. ನನ್ನ ಹೆಸರು ರಾಕಿ ಅಂತ. ಮ್ಯೂಸಿಕ್ ಡೈರೆಕ್ಟರ್ ವೆಂಕಟ್ ನಾರಾಯಣ್ ಅವ್ರನ್ನ ನೋಡ್ಬೇಕಿತ್ತು. ಮೇಲಕ್ಕೆ ಬನ್ನಿ. ಸರ್, ನಾನು ನಿಮ್ಮಿಬ್ರು ಫ್ಯಾನ್ ಸರ್. ಥ್ಯಾಂಕ್ ಯು. ನೀವು ಕಂಪೋಸ್ ಮಾಡೋ ಮ್ಯೂಸಿಕ್ ಅಂದ್ರೆ ನನಗೆ ತುಂಬಾ ಇಷ್ಟ ಸರ್. ಥ್ಯಾಂಕ್ ಯು.
ಎಸ್ಪೆಷಲಿ ಹಾರ್ಟ್ ಬೀಟ್ ಸಿನಿಮಾಲಿ ಆ ತಂಗಾಳಿ ಎಲ್ಲಿಂದ ಬೀಸುವಂತ ಸಾಂಗ್ ಇದೆಯಲ್ಲ ಸರ್, ಆ ಸಾಂಗ್ ಅಂತೂ ಸೂಪರ್ ಸರ್. ಓ ಥ್ಯಾಂಕ್ ಯು. ಚಿಕ್ಕ ಬುಕ್ಕು ರೈಲೆ ಸಾಂಗ್ ಅಂತೂ ಸೂಪರ್ ಸರ್. ಥ್ಯಾಂಕ್ ಯು. ವಿಷಯ ಏನಂದ್ರೆ ಒಂದೇ ಒಂದಿಂದಲ್ಲಿ ನಾನು ಗಿಟಾರ್ ಬರ್ಸೋದು ಕಲಿಬೇಕು ಸರ್. ನೋಡ್ರಾಕಿ, ಗಿಟಾರ್ ಬಾರ್ಸೋದಲ್ಲ ನುಡ್ಸೋದು. ಆ, ಹ್ಮ್ ನೀನು ಗಿಟಾರ್ನ ಹಿಡಿಯೋದನ್ನ ಕಲಿಯೋಕೆ 1 ತಿಂಗಳಾಗುತ್ತೆ ಗೊತ್ತಾ? ಒಂದಿನದಲ್ಲಿ ಪರ್ಚೇಸ್ ಮಾಡಿ ಮನೆ ಇಟ್ಕೊಳ್ಳೋದಿಕ್ಕೆ ಸಂಗೀತ ಅನ್ನೋದು ಮಾರ್ಕೆಟಲ್ಲಿ ಸಿಗೋ ವಸ್ತು ಅಲ್ಲ. ಸಂಗೀತ ಅನ್ನೋದು ಸಾಗರ ಇದ್ದಂತೆ. ಆ ಶಾರದೆ ಒಲಿಬೇಕಂದ್ರೆ ಶ್ರದ್ಧೆಯಿಂದ ಶ್ರಮ ಪಡಬೇಕು. ಖಂಡಿತ ಪಡ್ತೀನಿ ಸರ್. ನನ್ನ ಕನಸು ನಮ್ಮ ಹುಡುಗಿಗೆ ಸಂಗೀತ ಅಂದ್ರೆ ಇಷ್ಟ. ಅವಳಿಗೋಸ್ಕರ ಸಂಗೀತ ಅನ್ನೋ ಕನಸು ಕಂಡಾಗಿದೆ, ಮನಸ್ಸು ಮಾಡಾಗಿದೆ, ನನಸಾಗೋವರೆಗೂ ಬಿಡಲ್ಲ. ಸಂಗೀತ ಅನ್ನೋದು ಶೋಕಿಗೆ ಒಲಿಯುವಂಥದ್ದಲ್ಲ ಅಂತ ನನಗೆ ಗೊತ್ತು. ಸಂಗೀತನ ಯಾರು ಪ್ರೀತಿಸ್ತಾರೋ ಅವ್ರಿಗೆ ಒಲಿಯುತ್ತಂತೆ. ನಾನು ನನ್ನ ಹುಡುಗಿನ ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ಸಂಗೀತನೂ ಪ್ರೀತಿಸ್ತೀನಿ. ಆಗ್ಲಾದ್ರೂ ನನಗೆ ಸಂಗೀತ ಒಲಿಯುತ್ತಲ್ಲ ಸರ್. ಗುಡ್. ನೀನು ಸಂಗೀತ ಕಲಿತೀಯ ಅಂತ ಈಗ ನನಗೆ ವಿಶ್ವಾಸ ಬಂತು. ಪ್ರೀತಿಸಿದ್ರೆ ಏನ್ ಬೇಕಾದ್ರೆ ಸಾಧಿಸ್ಬೋದು ಅನ್ನೋದನ್ನ ನೀನ್ ಪ್ರೂವ್ ಮಾಡು. ಓಕೆ, ಆಲ್ ದಿ ಬೆಸ್ಟ್. ಗುಡ್ ಲಕ್ ರಾಕಿ. ಥ್ಯಾಂಕ್ ಯು. ರಾಕ್ ದ ವರ್ಲ್ಡ್. ಮಗನೇ ಗಿಟಾರೇಶ್ವರ, ಮುಂದಿದೆ ಮಾರಿ ಹಬ್ಬ. ಹಾಯ್. ನಿನ್ ಕೈಲಿ ಗಿಟಾರಾ? ಗಿಟಾರು ಪಟಾಯಿಸೋಕೆ. ಯಾರನ್ನ? ನಿನ್ನೆ. ಏ ಪರೋಡಿ. ಹೂನಮ್ಮ, ನೀನ್ ಹೀರೋ. ವಿಶು ಗಿಟಾರ್ ಬಾರ್ಸಿದ್ರೆ ವಾಟ ಮೆಲೋಡಿ ಅಂತ್ಯ, ನಾನ್ ಬಾರ್ಸಿದ್ರೆ ಪರೋಡಿ ಅಂತ್ಯ. ನಾನ್ ಪರೋಡಿ ತರ ಕಾಣ್ತೀನಾ? ಏ ನೀನ್ ಏನ್ ಮಾಡಿದ್ರು ನಂಗೆ ಇಷ್ಟ ಕಣೋ. ಅಂದ್ರೆ ನೀನ್ ವಿಶುನ ಎಷ್ಟು ಇಷ್ಟ ಪಡ್ತೀಯೋ ಅಷ್ಟೇ ನನ್ನನ್ನು ಇಷ್ಟ ಪಡ್ತೀಯಾ? ಬಿಕಾಸ್ ಯು ಮೈ ಸ್ವೀಟ್ ಫ್ರೆಂಡ್, ರೈಟ್? ನಿಮ್ ಪಶು ಇದಾನಲ್ಲ, ಸಾರಿ ವಿಶು ಇದಾನಲ್ಲ, ಅವನಿಗಿಂತ ಚೆನ್ನಾಗಿ ಇನ್ನೊಂದು ವಾರದಲ್ಲಿ ನಾನು ಗಿಟಾರ್ ಬರೆಸ್ತಾ ಇರ್ತೀನಿ, ನೋಡ್ತಾ ಇರೋ. ಏನು 1 ವಾರದಲ್ಲಿ ನೀನು ಗಿಟಾರ? ಹಿಂಗೆ ನಾ ಮ್ಯೂಸಿಕ್ ಡೈರೆಕ್ಟರ್ ನಕ್ರು. ನಾನು ಅವ್ರಿಗೆ ಹೇಳ್ದೆ ನಾನ್ ಮ್ಯೂಸಿಕ್ ನ ತುಂಬಾ ಲವ್ ಮಾಡ್ತೀನಿ, ಬೇಗ ಕಲಿಬಹುದು ಅಂತ. ಹಿಂಗೆ ನಗೋದು ನಿಲ್ಲಿಸ್ಬಿಟ್ರು. ಬೇಗ ಕಲಿತ್ಯಾ, ಆದ್ರೆ ಮಾಡೋದ್ ಮಾಡ್ತೀಯ, ಸ್ವಲ್ಪ ಜಾಸ್ತಿ ಲವ್ ಮಾಡು ಅಂದ್ರು ಮ್ಯೂಸಿಕ್ ನ. ವಾವ್, ನೈಸ್. ನೀನ್ ಮ್ಯೂಸಿಕ್ ಎಷ್ಟು ಇಷ್ಟ ಪಡ್ತೀಯಾ? ನಿನ್ನ ಎಷ್ಟು ಇಷ್ಟ ಪಡ್ತೀನೋ ಅಷ್ಟು. ದಡ್ಡ, ನನ್ಗಿಂತ ಜಾಸ್ತಿ ಇಷ್ಟಪಡು. ಆಗಲ್ವಲ್ಲ? ಯಾಕೆ? ಯಾಕಂದ್ರೆ ನಾನು ಇನ್ನಷ್ಟು ಈ ಜಗತ್ತಲ್ಲಿ ಯಾರನ್ನು ಇಷ್ಟಪಡಲ್ಲ. ಉಷಾ, ಹಾಯ್. ಯು ಪ್ಲೀಸ್. ಏ ವಿಶು ಬಂದಿದ್ದಾನೆ. ಎಲ್ಲಿ ಎಲ್ಲಿ ಎಲ್ಲಿ? ಏನು ಉಷಾನ ನೀನಿನ್ನೂ ಮರ್ತಿಲ್ವಾ? ಯಾವಾಗಂದ್ರೆ ಅವಾಗ ಮರ್ತು ಹೋಗಕ್ಕೆ ಅವಳೇನು 19 ಮಗ್ಗಿ ಅಲ್ಲ. ಮತ್ತೆ ನೀನೇ ಹೇಳ್ಬೋದಿತ್ತಲ್ಲ ನಾನು ಲವ್ ಮಾಡ್ತಿದ್ದೀನಿ ಅಂತ. ಯಾವಾಗಂದ್ರೆ ಅವಾಗ ಲವ್ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ ಲವ್ ಅನ್ನೋದು 2 ಮಗ್ಗಿ ಅಷ್ಟು ಸುಲಭನೂ ಅಲ್ಲ. ಅದು ತಾನಾಗೆ ಹುಟ್ಟಬೇಕು, ತಾನಾಗೆ ಅರ್ಥ ಆಗ್ಬೇಕು. ಅಷ್ಟಕ್ಕೂ ಲವ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ನಂಗ್ ಗೊತ್ತಮ್ಮ. ಏನು? ಹುಡುಗಿನ ಪಾರ್ಕಿಗೆ ಕರ್ಕೊಂಡು ಹೋಗೋದು, ಸಾಯಂಕಾಲ ಸಿನಿಮಾ ಕರ್ಕೊಂಡು ಹೋಗೋದು, ಕತ್ಲಾದಾಗ ಮನೇಲಿ ಯಾರಿಲ್ಲ ಅಂದ್ರೆ ಸೀದಾ ಮನೆಗ್ ಕರ್ಕೊಂಡು ಹೋಗೋದು. ಕತ್ಲಾದ್ಮೇಲೆ ಮನೆಗ್ ಕರ್ಕೊಂಡು ಹೋಗ್ತೀಯ? ಯಾಕಪ್ಪ? ಕತ್ಲೆಲ್ಲಮ್ಮ ಲವ್ ಸಿಕ್ಕಾಪಟ್ಟೆ ಡೆವಲಪ್ ಆಗೋದು. ಕತ್ಲೇಲ್ ಡೆವಲಪ್ ಆಗೋದು ಲವ್ ಅಲ್ಲ. ಸರಿಯಪ್ಪ, ಲವ್ ಅಂದ್ರೆ ಏನು ಅಂತ ನೀನೇ ಹೇಳು. ಈ ಲವ್ ಅಂದ್ರೆ ಲವ್ ಅಷ್ಟೇ. ಅವಳ ಲವ್ ಸೋಲ್ಬಾರ್ದು, ನನ್ ಲವ್ ಸೋಲ್ಬಾರ್ದು. ನಿಜವಾದ ಲವ್ ಯಾವತ್ತಿದ್ರು ಸೋಲಲ್ಲ. ಕಡೆಯವರೆಗೂ ಯಾವ್ದು ಸೋಲಲ್ವೋ ಅದೇ ನಿಜವಾದ ಲವ್. ಒಟ್ನಲ್ಲಿ ಒಂದೇ ಹುಡುಗಿನ ಇಬ್ರು ಮದ್ವೆಯಾಗಿ ಸಂಸಾರ ಮಾಡೋ ಪ್ರೋಗ್ರಾಮ್ ಇದೆ ಅಂತ ಆಯ್ತು. ಬೇಡ ಮಗ, ಅಪ್ಪ ಯಾರು ಅಂತ ಮಕ್ಕಳು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಶಿಷ್ಯ, ಒಂದಲ್ಲ ಒಂದಿನ ಅವಳಿಗೆ ಅವಳ ಲವ್ ನಿಜವಾದಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ನನ್ ಲವ್ ನಿಜವಾದ್ದು ಅಂತಾನೂ ಗೊತ್ತಾಗುತ್ತೆ. ಅವಾಗ ಅವಳು ನನ್ನ ಕೋರ್ಟಿಗೆ ಬಂದೇ ಬರ್ತಾಳೆ. ಮೊನ್ನೆ ಅವಳೇ ಹೇಳಿದ್ಲು, ಯಾವುದೇ ಕಾರಣ ಇಲ್ಲದೆ ನಾನು ಅವಳಿಗೆ ಇಷ್ಟ ಅಂತ. ನಾನೊಂಥರ ಅವಳಿಗೆ ವೈಟ್ ಪೇಪರ್ ಇದ್ದಂಗೆ. ಅವಳು ಏನ್ ಬರಿತಾಳೋ ಅದ್ ನಾನು ಹಾಕ್ತೀನಿ. ಲವರ್, ವುಡ್ ಬಿ, ಗಂಡ, ಇದೇ ಥರದ್ದು ಏನಾದ್ರು ಬರೀತಾಳೆ. ನೋಡ್ತಾ ಇರಿ. ಲವ್ ಸೋಡಾ, ಇವನ್ ಯಾವತ್ತಾನೆ ನಮ್ಮ ಮಾತು ಕೇಳಿದಾನೋ? ಇವನೇ ಬೇರೆ, ಇವನ ಸ್ಟೈಲೇ ಬೇರೆ. ಬಾರ ಹೋಗೋಣ. ಏ ಮಂಜೇಶ, ಏನ್ ಮಗ? ಡೌನ ನಾವಿಬ್ರು ಸರ್ ಲವ್ ಮಾಡೋಣ. ಉಷಾ,
ಐ ಲವ್ ಯು ಉಷಾ. ಅಯ್ಯೋ ನೀನಲ್ಲೇ ಕಾಗೆ ಕಾಗೆ ಬಾಸ್, ನಿಮಗ್ ಡಿಸ್ಟರ್ಬ್ ಮಾಡದೇ ಇರ್ಲಿ ಅಂತ ಕಲ್ಲು ಹೊಡೆದೆ. ನೀವು ಕಂಟಿನ್ಯೂ ಮಾಡಿ. ಅವ್ನ್ ಯಾವಾಗ್ಲೂ ಹೀಗೆ ನಗ್ತಾ ಮಾತಾಡ್ತಾ ಲೈಫ್ ನ ತುಂಬಾ ಎಂಜಾಯ್ ಮಾಡ್ತಾನೆ. ಅವನ್ ಜೊತೆಲಿದ್ರೆ ಬೋರೇ ಆಗಲ್ಲ. ನನಗೆ ಅಲ್ಲ, ಅವನಂದ್ರೆ ಎಲ್ರಿಗೂ ತುಂಬಾ ಇಷ್ಟ. ಓಹೋ, ತುಂಬಾ ಇಷ್ಟ. ಪ್ರಪಂಚದ ಎಣ್ಣೆ ಅದ್ಭುತ. ಸರಿ ಸರಿ, ನಾನು ಏನ್ ಹೇಳ್ಬೇಕು ಅನ್ಕೊಂಡು ಹೇಳಲೇ ಇಲ್ಲ ನೋಡು. ಉಷಾ, ನನಗೆ ನನ್ನ ಫ್ರೆಂಡ್ಸು, ಕೊಲೀಗ್ಸು, ಮ್ಯೂಸಿಷಿಯನ್ಸು, ರಿಲೇಟಿವ್ಸು ತುಂಬಾ ಜನ ಇದ್ದಾರೆ. ಅವ್ರಿಗೆಲ್ಲ ನಿನ್ ಪರಿಚಯ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಬರೋ ಭಾನುವಾರ ಒಂದು ಪಾರ್ಟಿ ಇಟ್ಕೊಳ್ಳೋಣ ಅಂತಿದ್ದೀನಿ. ಅದಕ್ಕೆ ನೀನು ಒಪ್ಕೊಂಡ್ರೆ ಮಾತ್ರ. ಓ ರಿಯಲಿ? ನನ್ಗೋಸ್ಕರ ನೀವು ಪಾರ್ಟಿ ಮಾಡ್ತೀನಿ ಅಂದ್ರೆ ನಾನ್ ಬರಲ್ಲ ಅಂತೀನಾ? ಕೋದನ್ ಸ್ವಾಮಿ, love me or hate me, kiss me or kill me, oh darling please do something for me. ಓಕೆ ಉಷಾ, ನಾನು ನಿನ್ ಜೊತೆ ಏನೇನೋ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಯಾಕೋ ಇವತ್ತು ವಾತಾವರಣನೇ ಸರಿ ಇಲ್ಲ. ನಾಳೆ ನಾವು ಯಾವ್ದಾದ್ರು ಕೂಲ್ ಆಗಿರೋ ಜಾಗದಲ್ಲಿ ಕೂತ್ಕೊಂಡು ಮಾತಾಡೋಣವಾ? ನಾನಿನ್ ಬರ್ಲಾ? ಯಾಕೆ ಬಾಸ್, ಲವ್ ಮಾಡಕ್ ಇಷ್ಟ ಒಳ್ಳೆ ವಾತಾವರಣ ಇದ್ರು ಇಷ್ಟು ಬೇಗ ಎದ್ಬಿಟ್ರಿ? ರಾತ್ರಿ ನಮ್ ಹುಡುಗಿಗೆ 12 ಗಂಟೆಗೆ ಫೋನ್ ಮಾಡ್ತೀರಾ ತಾನೆ? ಯಾಕೆ? ಏನ್ ಬಾಸ್ ನೀವು, ಈಗ ನೋಡಿ, ಜನ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ, ಹ್ಯಾಪಿ ನ್ಯೂ ಇಯರ್ ಅಂತ, ಹ್ಯಾಪಿ ಬರ್ತ್ ಡೇ ಅಂತ 12 ಗಂಟೆಗೆ ಫೋನ್ ಮಾಡಿ ವಿಶ್ ಮಾಡ್ತಾರೆ. ಅದೇ ತರ ನೀವು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ವಿಶ್ ಮಾಡಿ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಬಾಸ್, ಅದು ಅಲ್ಲದೆ ನಿಮ್ಗೆ ಉಷನ್ ಮೇಲೆ ಲವ್ ಹೇಳ್ಕೊಳಕ್ ಇದಕ್ಕಿಂತ ಒಳ್ಳೆ ಚಾನ್ಸ್ ಎಲ್ಲಿ ಸಿಗುತ್ತೆ? ಗುಡ್ ಥಾಟ್. ಥ್ಯಾಂಕ್ ಯು. ಡೋಂಟ್ ಯು ಥಿಂಕ್ 12 o'clock ಇಸ್ ಟೂ ಲೇಟ್? ನಾನು ಬೆಳಗ್ಗೆ ಜಾಗಿಂಗ್ ಬೇರೆ ಹೋಗ್ಬೇಕು. ರೇ, ಯಾವ ಸೀಮೆ ಲವರ್ ರೀ ನೀವು? ಒಂದೇ ಒಂದಿನ ಜಾಗಿಂಗ್ ಹೋಗ್ಲಿಲ್ಲ ಅಂದ್ರೆ ನಿಮ್ ಬಾಡಿದಿರೋ ಕೊಲೆಸ್ಟ್ರಾಲ್ ಡಬಲ್ ಆಗ್ಬಿಡುತ್ತಾ? ಓಕೆ ಉಷಾ, ನಾನು 12 ಗಂಟೆಗೆ ಫೋನ್ ಮಾಡ್ತೀನಿ. ಐ ವಿಲ್ ಕಾಲ್ ಯು ಲೇಟರ್. ಟೇಕ್ ಕೇರ್ ದೆನ್. ಬಾಯ್. ಹೋಗ್ಬನ್ನಿ ಬಾಸ್, ಹೋಗ್ಬನ್ನಿ. ಸಾರಿ ಉಷಾ ಡಾರ್ಲಿಂಗ್, ನಿನ್ ಲವರ್ ಜೊತೆಲಿ ನಿನಗೂ ಕಾಟ ಕೊಡ್ತಾ ಇದೀನಿ, ಬೇಜಾರ್ ಮಾಡ್ಕೋಬೇಡ. ಗಾಡ್ ಹೆಲ್ಪ್ ಮೀ, ಬತ್ತಿ ಟೈಮ್ ಆಯ್ತು. ಇವ್ನು ಯಾಕೆ ಫೋನ್ ಮಾಡ್ದ? ಬೇಗ ಹೇಳೋ. ಅವ್ನ್ ಫೋನ್ ಮಾಡಿದ್ನೇನೆ. ಇನ್ನು 10 ನಿಮಿಷ ಇದೆ ಕಣೋ. ಅವ್ನು ನಿನ್ನ ಲವ್ ಮಾಡ್ತಿಲ್ಲ ಬಿಡೆ, ಕನ್ಫರ್ಮ್ ಆಗೋಯ್ತು. ಯಾಕೋ? ಅವನಿಗೆ ನಿನ್ ಮೇಲೆ ನಿಜವಾಗ್ಲೂ ಲವ್ ಇದ್ದಿದ್ರೆ ನಾನ್ ಹೇಳ್ದೆ ಅಂತ ಇಷ್ಟೊತ್ತವರೆಗೂ ಕಾಯ್ತಾನೆ ಇರ್ಲಿಲ್ಲ. ನಿನ್ನ ಪ್ರೀತಿ ತಡೆಯೋಕಾಗ್ದೆ ಇಷ್ಟೊತ್ತಿಗೆ ಫೋನ್ ಮಾಡಿರ್ತಿದ್ದ. ಎಲ್ಲೋ ಅಲಾರಾಮ್ ಇಟ್ಕೊಂಡು ನಿದ್ದೆ ಹೊಡಿತಿರ್ಬೇಕು ಕುಂಕರ್ಣ. ಎಸ್. ಉಷಾ, ನಿಮ್ ಪಕ್ಕದ ಮನೆಯಲ್ಲಿ ಒಂದ್ ಪಮೋರಿಯ ನಾಯಿ ಇತ್ತಲ್ಲ, ಅದು ಮರಿ ಹಾಕ್ತಾ? ಅದ್ ಗಂಡಾಯಿ ಅಲ್ವಾ, ಮರಿ ಹೆಂಗೆ ಹಾಕ್ತು? ಇಂಜೆಕ್ಷನ್ ಕೊಡ್ಸಿದ್ರು ಹಾಕು. ಸೈನ್ಸು ಅಷ್ಟೊಂದು ಮುಂದುವರೆದು ಬಿಡ್ತಾ? ಹಾಗಾದ್ರೆ ಆ ಮನೆ ಓನರು ಮಕ್ಳಾಗ್ಲಿಲ್ಲ ಅಂತ ಅವ್ನ ಹೆಂಡತಿಗೆ ಡಿವೋರ್ಸ್ ಮಾಡಿದ್ನಲ್ಲ, ಹಂಗೆ ಅವನಿಗೂ ಒಂದ್ ಇಂಜೆಕ್ಷನ್ ಚುಚ್ಚದಲ್ವಾ? ಅವನ್ಗದೇನೋ ಕಾಯಿಲೆ ಕಣೋ, ದಿವಸ ಇಂಜೆಕ್ಷನ್ ತಗೊಳ್ತಾನೆ. ಓ, ಆದ್ರೂ ಮರಿ ಹಾಕಿಲ್ವಾ ಪಾಪಿ? ಮರಿನಾ? ಏನಿಲ್ಲ, ಸುಮ್ನೆ ಹಾಗೆ. ಉಷಾ, ಈಗ ವಿಶು 12 ಗಂಟೆಗೆ ಫೋನ್ ಮಾಡ್ತಾನಲ್ಲ, ಇನ್ 12 o'clock ಆಗೋದು ನಾಳೆ ಮಧ್ಯಾಹ್ನನೇ. ಈಗ ಟೈಮ್ 12:35 ಆಗಿದೆ. ಅಯ್ಯಯ್ಯೋ, 12 ಗಂಟೆ ಆಗೋಯ್ತಾ? ಉಷಾ, ನಮ್ಮ ಮನೆ ಗಡಿಯಾರದಲ್ಲಿ ಇನ್ನೂ 12 ಗಂಟೆ ಆಗಿಲ್ವಲ್ಲ? ವಿಶು ಎಷ್ಟು ಬೇಜಾರ್ ಮಾಡ್ಕೊಂಡೋ ಏನೋ. ನೋಡು ಉಷಾ, ನೀನ್ ಮಾತ್ರ ನನ್ ಮೇಲೆ ಬೇಜಾರ್ ಮಾಡ್ಕೋಬೇಡಮ್ಮ. ನಾನ್ ನಿನಗ್ ಫೋನ್ ಮಾಡಿದ್ದು 12 ಗಂಟೆವರೆಗೂ ನಿನಗ್ ಬೋರ್ ಆಗದೆ ಇರ್ಲಿ, ನಿದ್ದೆ ಬರ್ದೇ ಇರ್ಲಿ ಅಂತ. ಸರಿ, ಇವಾಗ ಫೋನ್ ಇಡು. ಗುಡ್ ನೈಟ್. ಗುಡ್ ನೈಟ್. ವಿಶು, ನಾನು ತುಂಬಾ ಹೊತ್ತು ಟ್ರೈ ಮಾಡಿದೆ. ನಿನ್ ಫೋನ್ ಎಂಗೇಜ್ ಇತ್ತು ಉಷಾ. 12 ಗಂಟೆಗೆ ಮುಂಚೆನೆ ಟ್ರೈ ಮಾಡ್ಬೋದಿತ್ತಲ್ಲ. ನಾನು ಶಾರ್ಪ್ 12 ಗಂಟೆಗೆ ಫೋನ್ ಮಾಡ್ತೀನಿ ಅಂತ ತಾನೇ ಹೇಳಿದ್ ನಿನ್ಗೆ.
ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡ್ಬೋದಿತ್ತಲ್ಲ. ನಾನು ಮತ್ತೆ ಫೋನ್ ಮಾಡಿದೆ, ಸ್ವಿಚ್ ಆಫ್ ಮಾಡ್ಕೊಂಡಿದ್ರಿ. ಉಷಾ, ನನ್ಗೆ ಹಾಗೆ ನಿದ್ದೆ ಬಂದ್ಬಿಡ್ತು. ನನ್ನ ಮೊಬೈಲ್ ಯಾರು ಸ್ವಿಚ್ ಆಫ್ ಮಾಡಿದ್ರು ಅಂತಾನೆ ಗೊತ್ತಿಲ್ಲ. ಉಷಾ, ಈಗ ನಿನ್ ಕೋಪ ಹೋಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳು. ನನ್ಗೋಸ್ಕರ ಗಿಟಾರ್ ಪ್ಲೇ ಮಾಡ್ಕೊಂಡು ಒಂದು ಹಾಡು ಹೇಳಿ. ಯಾ ಶ್ಯೂರ್. ಏಯ್ ರಾಕಿ, ರಾಕಿ, ಗಿಟಾರ್ ತಗೊಂಬಾ. ಗಿಟಾರ್ ತಗೊಂಡ್ ಬಾ. You'll have a nice time. Thank you. Oh no. Strings cut ಆಯ್ತು ಉಷಾ. ಏ ರಾಕಿ, ಈ ಗಿಟಾರ್ ಇವ್ರು ಕೊಡು. ಬಾರಿಸ್ಕೊಳ್ಳಿ. ವಾವ್ 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 ವಾ. ಉಷಾ, ನಿನಗೆ ಇವ್ರು ಬಾರಿಸ್ತಿರೋದು ಕೇಳ್ತಿದ್ರೆ ಕುಣಿಬೇಕು ಅನಿಸ್ತಿಲ್ವಾ? ಬಾ 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 ಬಾ.